ನಮಸ್ತೆ. ಡೇ -4. ನೆನ್ನೆ ಏನು ವ್ಲಾಗ್ ಮಾಡಲಿಲ್ಲ ಬಿಕಾಸ್ ಫುಲ್ಲು ಹೈವೇ ಇನ್ನೊಂದೇನು ಅಂದರೆ ತುಂಬ ಬಿಸಿಲು. ಅದಕ್ಕೆ ಏನು ಮಾಡಲಿಲ್ಲ. ಅರೌಂಡ್ 7 ಗಂಟೆಗೆ ನಾಗ್ಪುರ್ ರೀಚ್ ಆಗಿಬಿಟ್ಟೆ. ಇವಾಗ 7:30. ನಾಗ್ಪುರಿಂದ ಹೊರಟಿದ್ದೀನಿ. ಇವತ್ತು ಆಗ್ರಾಗೆ ಹೋಗೋಣ ಅಂತ. ಇನ್ ಕೇಸ್ ಏನಾರ ತುಂಬ ಲೇಟ್ ಆಗುತ್ತೆ ಅದು ಇದು ಅಂತ ಹೇಳಿದ್ರೆ ಮಧ್ಯೆ ಎಲ್ಲ ನಾನು ಸರಿ ಹಾಲ್ಟ್ ಮಾಡ್ತೀನಿ. 850 ಕಿಲೋಮೀಟರ್ಸು 15 hours ತೋರಿಸ್ತಾ ಇದೆ. 7 ನೋಡೋಣ. ಇನ್ ಕೇಸ್ ಬೀಟ್ ಮಾಡ್ಬೋದಾ ಅಂತ. ಬೀಟ್ ಅಂತೂ ಮಾಡಲ್ಲ, ಅಷ್ಟು ಬೇಗ ಹೋಗೋಂಥ ನೆಸೆಸಿಟಿ ಏನಿಲ್ಲ. ನೋಡೋಣ. ETA ಬಂದು 11 ತೋರಿಸ್ತಾ ಇದೆ. ಅಟ್ಲೀಸ್ಟ್ ಅದನ್ನು ಬೀಟ್ ಮಾಡ್ತೀನಿ. ಅದಕ್ಕಿಂತ ಬೇಗ ಹೋಗ್ಬೋದು. ಅಂದರೆ ಫುಲ್ಲು ಸ್ಮೂತ್ ಇಲ್ಲ, ಒಂದು ಸ್ವಲ್ಪ ಬಂಪಿ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಗುಣಿಗಳು ಅದು ಇದು ಅಂತೇನಿಲ್ಲ. ಇದು ಸಿಟಿ ರೋಡ್ ಇದೆ, ಸಿಟಿ ಒಳಗಿದೆ ನಾಗ್ಪುರಲ್ಲಿ. ಆಗ್ತಿದ್ದಂಗೆ ವೆಹಿಕಲ್ಸ್ ನೋಡಿದೆ ಅಪೋಸಿಟ್. ಏನು ನೋಡಿ ಅಲ್ಲಿ ಅದು ಹೈ ಸ್ಪೀಡ್. ಹಿಂದಗಡೆ ಒಂದು ಕಾರ್ ಹೋಯ್ತು, ಆಪೋಸಿಟ್ ವೇ ಹೈ ಸ್ಪೀಡಲ್ಲಿ ಬರ್ತಾ ಇದ್ದಾರೆ. ಚೆನ್ನಾಗಿದೆ, ಇಲ್ಲ ಅಂತ ಇಲ್ಲ. ಬಟ್ ಏನಂದರೆ ಇದು ಬರುತ್ತಲ್ಲ, ಬ್ರಿಡ್ಜಸ್ ಬರುತ್ತಲ್ಲ, ಅಲ್ಲಿ ಹಂಪ್ಸ್ ಥರ ಇರುತ್ತೆ. ಅದು ಜಡ್ಜ್ ಮಾಡೋಕ್ಕಾಗಲ್ಲ. ಅದು ಬಂದ ಹೋಗಪ್ಪ, ಹೋಗು ಅಲ್ಲಿ ತನಕ ನಿಧಾನಕ್ಕೆ ಬಂದ್ಬಿಟ್ಟು ಅವನು ಓವರ್ಟೇಕ್ ಮಾಡಿದ ತಕ್ಷಣ ಬರೋ ಅಂತ ಬಂದ್ಬಿಟ್ಟು ಹೋಗಿ ಗುರು. ಆಗ್ರಾ ಎಂಟ್ರಿ ಆದೆ. ನ್ಯಾಷನಲ್ ಹೈವೇ 3 ಅಂತ ಇದು. ಯಾವ ಮೂಲೆಯಿಂದ 3 ಥರ ಕಾಣ್ತದೆ ಅಲ್ಲಿ ನೋಡಿದ್ರೆ. ರೋಡ್ಗಳು ಬೇರೆ ನೆಟ್ಟಗಿಲ್ಲ, ಹಂಪುಗಳ ಥರ ಇದೆ ಅಲ್ಲಿ. ಹಾಕ್ಕೊಳ್ಳಿ ಇದು. ಒಬ್ಬನು ನೆಟ್ಟಿಗೆ ಓಡಿಸಲ್ಲ ಗಾಡಿಗಳನ್ನ. ಈ ಕಡೆ ಎಲ್ಲ ಮಿರರ್ಗಳು ಏನು ಶೋಕಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಂದು ಗಾಡಿಯಲ್ಲೂ ಮಿರರ್ ಇಲ್ಲ. 10 ಕಿಲೋಮೀಟ್ರ್ ಇದೆ, 33 ನಿಮಿಷ, ಅರ್ಧ ಗಂಟೆ. ನಮ್ಮ ಬೆಂಗಳೂರೇ ಬೆಟರ್ ಅಲ್ಲ ಇದಕ್ಕಿನ್ನ. ಎಷ್ಟೊಂದು ಜನ ಹೇಳ್ತಾರೆ ವರ್ಸ್ಟ್ ಟ್ರಾಫಿಕ್ಕು ಅಲ್ಲೇ ಜಾಸ್ತಿ ಇರೋದು, ಅದು ಇದು ಅಂತಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗಲ್ವ ಅವ್ರಿಗೆ. 10 ಕಿಲೋಮೀಟ್ರ್ 33 ನಿಮಿಷ ತೋರಿಸ್ತಾ ಇದೆ. ಇಲ್ಲೊಬ್ಬ ಯಾವನೋ ಒಬ್ಬ ಅವನ ಕಾರ್ ಅಡ್ಡ ಹಾಕಿದಾನೆ ಅಂತ ಹೇಳ್ಬಿಟ್ಟು ಇವನು ಇದು ಮಾಡ್ತಾನೆ. ಹಾಂ ನಾನು ಮತ್ತೆ ಹಾಂ
ಲೈಟ್ ಇಲ್ಲ, ಏನಿಲ್ಲ. The next day -3 ಆಫ್ ಲಡಾಖ್. ಆಗ್ರಲ್ಲಿ ರೆಸ್ಟ್ ತೊಗೊಂಡಿದ್ದೆ, ನಿನ್ನೆ ನೈಟ್ ಬಂದಿದ್ದು. ಆಗ್ರಾ ರೆಸ್ಟ್ ತೊಗೊಂಡೆ. ಸೊ ಆಗ್ರಲ್ಲಿದ್ದೀನಿ ಅಂತ ಹೇಳಿದ್ಮೇಲೆ ಒಬ್ವಿಯಸ್ಲಿ ನೋಡಲೇಬೇಕು ತಾಜ್ ಮಹಲ್. ಬಂದೇನೆ. ಟೈಮೇ 5:30. ಸನ್ಸೆಟ್ಗೆ ಬರೋಣ ಅಂತಲೇ ಮಧ್ಯಾಹ್ನ ಸಾಯಂಕಾಲ ಬಂದಿದ್ದು. ಇನ್ನೊಂದೇನು ಅಂದರೆ ಟ್ರೈಪಾಡ್ ಅಲೋ ಮಾಡ್ತಿಲ್ಲ, ಮೈಕ್ ಅಲೋ ಮಾಡ್ತಿಲ್ಲ. ಅದನ್ನು ಹೋಗಿ ವಾಪಸ್ ಇಟ್ಟು ಬರಬೇಕಾಗಿತ್ತು. ಮತ್ತೆ ರೆಡಿ ಎಂಟ್ರಿ ಆಗಿದ್ದೀನಿ, ಈಗ ಮುಂದೆ ತೋರಿಸ್ತೇನೆ. ಮತ್ತೆ ಒನ್ ಆಫ್ ದ 7 ವಂಡರ್ಸ್ ಆಫ್ ದ ವರ್ಲ್ಡ್ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಐ ಆಮ್ ಹಿಯರ್ ಅಟ್ ತಾಜ್ ಮಹಲ್. ಟ್ರೈಪಾಡು ಮೈಕ್ ಇಡೋಕ್ಕೆ ಹೋದಾಗ ಅಂಗಡಿಯವನು ಹೇಳ್ದ, ಏನು ಗೈಡ್ ಅವಶ್ಯಕತೆ ಏನೂ ಇಲ್ಲ, ಬರೀ ಒಂದು ಸುಮ್ಮನೆ ಸಿಂಪಲ್ ಬಿಲ್ಡಿಂಗ್ ಅಷ್ಟೇ, ಅದು ಹೋಗಿ ಬಂತು ಒಳಗಡೆ. ಆ್ಯಕ್ಚುಲಿ ಸಿಂಪಲ್ ಬಿಲ್ಡಿಂಗ್ ಏನಲ್ಲ. ಸನ್ಸೆಟ್ ಟೈಮ್ ಬರೋಣ ಅಂದ್ಕೊಂಡ್ರೆ ಇಲ್ಲಿ ಸನ್ಸೆಟ್ ಆಗೋದು ಬಂದು 7 o'clock, 7:15 ಇದೆ. ಹೂಗಳಿಗೆ ಕವರ್ ಹಾಕ್ಕೊಂಡು ಹೋಗ್ಬೇಕು. 10 ರೂಪಾಯಿ ಅಂತಿದೆ. ಬಂದರೆ ಸನ್ಸೆಟ್ ಇಲ್ಲಿ ಆಗ್ತಿರೋದಕ್ಕೆ ಇದು ಫುಲ್ಲು ಗ್ಲೋ ಆಗುತ್ತೆ. ನಾನು ಎಂಟ್ರಿ ಆಗಿದ್ದು ಈ ಗೇಟು, ಈಸ್ಟ್ ಗೇಟ್ ಇದು. ಇಲ್ಲೆಲ್ಲ ಬಂದು ಈಗ ಬಂದು ಈಗ ಬರ್ತೀನಿ. ಇಲ್ಲಿ ಬಂದು ಒಳಗಡೆ ವೀಡಿಯೋ ಮಾಡೋಕ್ಕಲ್ಲೋ ಇಲ್ಲ, ಅಲ್ಲೇ ನಿಂತಿರ್ತಾರಲ್ಲ ವೀಡಿಯೋ ಮಾಡೋಕ್ಕೆ ಹೋದರೆ. ಏನೂ ಇಲ್ಲ, ನಮಗೆ ನೋಡೋ ಅಂಥದ್ದು ಏನಿಲ್ಲ. ಇನ್ನು ಹೊರಗಡೆ ನೋಡಬೇಕು ಅಷ್ಟೇ. ಹೊರಗೆ ಹೋಗೋಣ ಅಷ್ಟೇ. ಇನ್ನೊಂದು ಫ್ರಿಜ್ ಮ್ಯಾಗ್ನೆಟ್, ನನ್ನ ಮನೆ ಫ್ರಿಜ್ ಹೋಗ್ತಾ ಇರೋದು. ಸ್ವಲ್ಪ ಏನಾರ ತಿನ್ನೋಣ ಇರು. ನಾನಿರೋದು ಬಂದು ಇಲ್ಲಿ ಆಗ್ರಾ ಅಲ್ಲಿ ಜಾಸ್ಟೆಲ್. ನಾನು ಇದಕ್ಕೆ ಗುಜರಾತ್ಗೆ ಹೋದಾಗೂ ಲೋನಾವಾಲಲ್ಲಿದ್ದೆ, ಮತ್ತು ವಾಪಸ್ ಬರ್ತಾ ಪುಣೆಯಲ್ಲಿದ್ದೆ. ಗಾಡಿಗೆ ಪಾರ್ಕಿಂಗು ಇದೆ. ಒಳಗಡೆ ಬಿಟ್ಬಿಟ್ರೆ ಪಾರ್ಕ್ ಮಾಡ್ಕೊಳ್ರಿ ಅಂತ ಗಾಡಿ ನೋಡಿದ ತಕ್ಷಣ ಓಪನ್ ಇದೆ ಗಾಡಿ ಪಾರ್ಕಿಂಗ್. ನಾಳೆ ಹೊರಡೋದಷ್ಟೇ.